ಒಂದು ಪುಟ್ಟ ಹಳ್ಳಿಯಲ್ಲಿ ಗೌರಮ್ಮ ಎಂಬ ಅಜ್ಜಿ ವಾಸವಾಗಿದ್ದರು. ಅವರ ಮನೆಯಲ್ಲಿ ಒಂದು ಸುಂದರವಾದ ಬಲಿಷ್ಠವಾದ ಹುಂಜವಿತ್ತು. ಅದರ ಹೆಸರು ರಂಗ. ಪ್ರತಿದಿನ ಬೆಳಿಗ್ಗೆ ಸರಿಯಾಗಿ 5 ಗಂಟೆಗೆ ರಂಗ ಕುಕ್ಕೋಕೋ ಎಂದು ಕೂಗುತ್ತಿದ್ದ. ರಂಗನ ಕೂಗು ಕೇಳಿಯೇ ಹಳ್ಳಿಯ ಜನರೆಲ್ಲ ಎಚ್ಚರಗೊಳ್ಳುತ್ತಿದ್ದರು. ದಿನಗಳು ಕಳೆದಂತೆ ರಂಗನಿಗೆ ಒಂದು ರೀತಿಯ ಅಹಂಕಾರ ಬಂದಿತು. ನಾನು ಕೂಗಿದರೆ ಮಾತ್ರ ಸೂರ್ಯ ಹುಟ್ಟುತ್ತಾನೆ. ನಾನು ಸುಮ್ಮನಿದ್ದರೆ ಇಡೀ ಜಗತ್ತು ಕತ್ತಲಲ್ಲೇ ಇರುತ್ತದೆ. ನನ್ನಿಂದಲೇ ಈ ಹಳ್ಳಿಯ ಜನರೆಲ್ಲ ಎಚ್ಚರವಾಗುವುದು ಎಂದು ಅದು ಅಂದುಕೊಳ್ಳತೊಡಗಿತು. ಒಂದು ದಿನ ಅಜ್ಜಿಯ ಮೇಲೆ ರಂಗನಿಗೆ ಯಾವುದೋ ವಿಷಯಕ್ಕೆ ಸಿಟ್ಟು ಬಂತು. ಇಂದು ನಾನು ಬೆಳಿಗ್ಗೆ ಕೂಗುವುದೇ ಇಲ್ಲ, ಆಗ ಸೂರ್ಯ ಹುಟ್ಟುವುದಿಲ್ಲ, ಅಜ್ಜಿಗೂ ಎಚ್ಚರವಾಗುವುದಿಲ್ಲ. ಆಗ ನನ್ನ ಬೆಲೆ ಏನೆಂದು ಇವರಿಗೆ ತಿಳಿಯುತ್ತದೆ ಎಂದು ನಿರ್ಧರಿಸಿ ಬೆಳಿಗ್ಗೆ ಸುಮ್ಮನೆ ಬಚ್ಚಿಟ್ಟುಕೊಂಡಿತು. ಆದರೆ ಏನಾಯಿತು ಗೊತ್ತೇ? ಸಮಯಕ್ಕೆ ಸರಿಯಾಗಿ ಪೂರ್ವದಲ್ಲಿ ಸೂರ್ಯ ಹುಟ್ಟಿದ. ಬೆಳಕಾದ ತಕ್ಷಣ ಅಜ್ಜಿ ಎದ್ದು ತಮ್ಮ ಕೆಲಸ ಶುರು ಮಾಡಿದರು. ಹಳ್ಳಿಯ ಜನರೆಲ್ಲ ಎಂದಿನಂತೆ ತಮ್ಮ ದೈನಂದಿನ ಕೆಲಸಗಳಲ್ಲಿ ತೊಡಗಿಕೊಂಡರು. ಇದನ್ನು ನೋಡಿ ರಂಗನಿಗೆ ತುಂಬಾ ಆಶ್ಚರ್ಯ ಮತ್ತು ಅವಮಾನವಾಯಿತು. ಸೂರ್ಯ ಹುಟ್ಟುವುದಕ್ಕೂ ತನ್ನ ಕೂಗಿಗೂ ಯಾವುದೇ ಸಂಬಂಧವಿಲ್ಲ. ಜಗತ್ತು ಯಾರಿಗಾಗಿಯೂ ಕಾಯುವುದಿಲ್ಲ ಎಂಬ ಸತ್ಯ ಅದಕ್ಕೆ ಅರಿವಾಯಿತು. ಅಂದಿನಿಂದ ರಂಗ ಅಹಂಕಾರ ಬಿಟ್ಟು ಅಜ್ಜಿಯ ಜೊತೆ ಪ್ರೀತಿಯಿಂದ ಇರತೊಡಗಿತು. ನೀತಿ: ಈ ಜಗತ್ತು ಯಾರಿಗಾಗಿಯೂ ನಿಲ್ಲುವುದಿಲ್ಲ. ನಮ್ಮಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂಬ ಅಹಂಕಾರ ಸಲ್ಲದು.